ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಇಲ್ಲಿ ಈ ಸಂದರ್ಭದಲ್ಲಿ ಇರುವಂತ ಹಿರಿಯರು, ಆತ್ಮೀಯರಾದ ಒಟ್ಟನವರು, ಎಲ್ಲ ಸಹೋದ್ಯೋಗಿಗಳು, ವಿಶೇಷವಾಗಿ ಇಲ್ಲಿ ಭಾಗವಹಿಸಿದ ಆತ್ಮೀಯ ಬಂಧುಗಳೇ, ಈ ನಿಮ್ಮ ಪಿಂಚಣಿ ಜಾರಿ ಆಗಲಿಕ್ಕೆ ನಮ್ಮ ಸರ್ಕಾರ ವಿರೋಧ ಪಕ್ಷದಿಂದಾಗ ನಿಮ್ಗೆ ಹಲವಾರು ಭರವಸೆಗಳನ್ನು ಕೊಟ್ಟಿದೆ. ಅದ್ರ ಪರವಾಗಿ ನಮ್ಮ ಮುಖಂಡರೆಲ್ಲ ಕೂಡ ಹೋರಾಟ ಮಾಡಿದ್ರು, ಅದೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಜಾರಿ ಆಗತಕ್ಕಂಥ ನಾವು ಕೂಡ ಭಾಳ ದಿನಗಳಿಂದ ಹೋರಾಟ ಇದೆ, ಆದರೆ ಇನ್ನೂವರೆಗೆ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಆದಷ್ಟು ಬೇಗ ಆಗಬೇಕು ಅಂತ, ಯಾಕಂದ್ರೆ ನಾವು ಅದನ್ನ ಭರವಸೆ ಕೊಟ್ಟಿದ್ದೀವಿ, ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ವಿ. ಹೀಗಾಗಿ ಅದರಿಂದ ತಪ್ಪಿಸುವಂಥ ಪ್ರಶ್ನೆ ಬರುವುದಿಲ್ಲ. ಯಾವ್ದಾವ್ದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ಹಿಂದಿನ ಸರ್ಕಾರ 13-18 ಕೂಡ ಸುಮಾರು 5 ಬಿಟ್ಟು ಸುಮಾರು 180-190 ಜಾರಿ ತಂದಿದೆ. ಈ ಸರಿ ಸುಮಾರು 200 ಘೋಷಣೆ ನಾವು ಮಾಡಿದ್ದೇವೆ. ಅದರಲ್ಲಿ ಇದು ಒಂದು. ಸೊ ಇದು ಆಗಬೇಕನ್ನೋದು ಕೂಡ ನಮ್ದು ಒಂದು ಇದೆ. ಸೊ ನಿಮ್ಮ ಪುಟ್ಟಣ್ಣವ್ರದಾರ ಇನ್ನೂ ಸುಮಾರು ನಮ್ಮ ವಿಧಾನ ಪರಿಷತ್ತಲ್ಲಿ 14 ಜನ ಅದರ ನಿಮ್ಮ ಪರವಾಗಿ ಹೋರಾಟ ಮಾಡ್ಲಿಕ್ಕೆ. ಯಾವುದೇ ಒಂದೇ ವಿಷಯವನ್ನು 14 ಜನ ಮಾತಾಡಿ ಎಲ್ಲರಿಗೂ ಗೊತ್ತಿರೋರ್ಗು ಗೊತ್ತು ಮಾಡ್ತಾರ. ಇವತ್ತು ಲೆಕ್ಕ ತೆಗ್ತಾ ಇದ್ವಿ, ಬೆಳಗ್ಗೆ 14 ಜನ ಇದ್ವಿ ನಾವು ದೇವತಾ ನಮ್ಮ ಮುರುಗೇಶ್ ಹನುಮಂತ ಇರಾನಿ ಅವರು. ಹೀಗಾಗಿ ಖಂಡಿತವಾಗಿ ಇದನ್ನ ಬೆಳಕಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ಬೆಂಗಳೂರು ಹೋದ ತಕ್ಷಣ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಟ್ಟುನವರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಇದಕ್ಕೆ ಏನಾದ್ರು ಬೇಗ ಕೊಡದಿದ್ರೆ ಪ್ರತ್ಯೇಕ ವಿಳಂಬ ಮಾಡಬೇಕು ಅನ್ನೋ ಎಲ್ಲರಿಗೂ ವಿಷಯ. ಕೊಡದೇ ಇದೆ, ನಾವು ಕೊಡಲೇಬೇಕು. ಈ ನಮ್ಮ ಸರ್ಕಾರ ಅವಧಿಯಲ್ಲಿ ನಿಮಗೆ ನಾವು ಭರವಸೆ ಕೊಟ್ಟಿದ್ದೇವೆ, ಕೊಡಲೇಬೇಕು. ಆದಷ್ಟು ಬೇಗ ಕೊಟ್ಟರೆ ಅದರಿಂದ ಬಹಳಷ್ಟು ಎಲ್ಲರೂ ಅಭಿಪ್ರಾಯ. ಸೊ ನಾವು ಪುಟ್ಟಣ್ಣವರಿಗೆ ಬಹಳ ಅಭಿನಂದಿಸಲೇಬೇಕು. ಯಾಕಂದ್ರೆ ಒಂದು ಪಕ್ಷದಲ್ಲಿ ನಿಮ್ಗೋಸ್ಕರ ಬೊಮ್ಮಾಯಿ ಅವರೇನು ಮಾಡ್ಲಿಕ್ಕೆ ಪಕ್ಷ ಬಿಟ್ಟಿಲ್ಲ ಅವರು. ಬಹಳ ಜನಕ್ಕೆ ಗೊತ್ತಿಲ್ಲ. ಅವರು ಸಭೆ ಮಾಡಲಿಕ್ಕೆ ಸುಮಾರು ನಿಗದಿ ಮಾಡಿದ ಸಭೆಗಳ ಕ್ಯಾನ್ಸಲ್ ಆಯಿತು. ಇದು ಬಹಳಷ್ಟು ಅವ್ರು ಹೋರಾಟ ಮಾಡಿದ್ರು. ಹಿಂದಿನ ಸರ್ಕಾರ, ಬೊಮ್ಮಾಯಿ ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ಇದ್ದ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಬಿಟ್ಟು ನಮ್ಮ ಜೊತೆ ಬಂದು ನಿಮ್ಮ ಪರವಾಗಿ ಹೋರಾಟ ಮಾಡಿದ್ರು. ಮತ್ತೆ ನಿಮ್ಮ ಆಶೀರ್ವಾದದಿಂದ ಅವರು ಆಯ್ಕೆ ಕೂಡ ಆಗಿ ಬಂದಿದ್ದಾರೆ. ಅದಕ್ಕೆ ಅದು ಕೂಡ ನಮ್ಮ ಗಮನದಲ್ಲಿದೆ. ನಿಮಗೋಸ್ಕರ ಅವರ ನಮ್ಮ ಭವಿಷ್ಯವನ್ನು ಅಲ್ಲಿ ಬಿಟ್ಟು ಬಂದಿದ್ದಾರೆ. ಸೊ ಅವ್ರ ಜೊತೆ ಕೂಡಿ ಬೆಂಗಳೂರಿನಲ್ಲಿ ನಮ್ಮ ವರ್ಷದ ಜೊತೆ ಖಂಡಿತವಾಗಿ ಆದಷ್ಟ ಬೇಗ ನಿಮ್ಮ ಏನು ಬೇಡಿಕೆ ಇದೆ, ಕನಸಿದೆ, ಅದನ್ನ ನಡೆಸ್ಕೊಳ್ಳುವಂಥ ಪ್ರಯತ್ನ ನಾವೆಲ್ಲ ವೇದಿಕೆ ಮೇಲೆ ಎಲ್ಲ ಅನ್ಕೊಂಡು ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ, ರಾಜ್ಯರೇ ಕೆಲವು ಅಧ್ಯಕ್ಷನ ಬೆಂಗಳೂರಲ್ಲಿ ಒಂದು 5-6 ಜನ ಸಭೆಗಳನ್ನ ಮಾಡೋ ಮೂಲಕ ಇದಕ್ಕೆ ಮತ್ತೊಂದು ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಇದೆಲ್ಲ ವಿಷಯ ಗೊತ್ತಿದ್ದೀವಿ, ವಿಷಯ ಇದ್ರ ಬಗ್ಗೆ ಹೆಚ್ಚು ಅವಶ್ಯಕತೆ ಇಲ್ಲ. ಕೆಲಸ ಆದಷ್ಟು ಬೇಗ ಆಗ್ತದೆ ಕೂಡ ನಾನು ಆಶಾಭಾವನೆ ಹೊಂದಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.